ಅಲ್ಲ ಸರ್, ಈಗ ಅವರು ಮೆಟ್ಟಿದ ಆ ಮಣ್ಣಿನ ಧೂಳನ್ನ ತಲೆಗೆ ಹತ್ಕೊಂಡು ಮುಂದಕ್ಕೆ ಸಾಗೋದಿದೆಯಲ್ಲ ಸರ್, ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅಲ್ಲ ಸರ್? ಅದು ತುಂಬ ಕಷ್ಟ ಆಯ್ತಾ ಸರ್? ಅದು ಈಗ ನಾರ್ಮಲ್ ಆಗಿದ್ದೀರಾ ಅಥವಾ ಹೆಂಗೆ ಸರ್? ಹೇಗೆ ನಾರ್ಮಲ್ ಆಗುತ್ತೆ? ನಾವೆಲ್ಲ ಕಲಾವಿದ್ರಮ್ಮ, ಜೀವನದಲ್ಲಿ ಆ್ಯಕ್ಟ್ ಮಾಡೋದು ಕಲಿತೀವಿ, ಕಲೀಲೇಬೇಕಲ್ಲ. ಯಾಕಂದರೆ ಮನೆ ಒಳಗೆ ಸಡನ್ನಾಗಿ ನೀವು ದೊಡ್ಡವರು ಇಲ್ದಿದ್ರು ಏನಾಗುತ್ತೆ, ಸಿನಿಮಾ ಅಂತಲ್ಲ, ಇಲ್ಲಿ ನೀವು ಹೇಳಿದ್ರೆ ಅವಾಗ ನಿಮ್ಮ ಮೇಲೆ ಅಷ್ಟು ನಂಬಿಕೆ, ಜವಾಬ್ದಾರಿ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೋದಾ? ಏನಾಗುತ್ತೆ, ಮನೆಗಳಲ್ಲಿ ಅಕ್ಕಪಕ್ಕದ ಎಲ್ಲ ಸ್ನೇಹಿತರಿಗೂ ಸುದೀಪ್ ಇದ್ದಾರೆ, ಆಗಿದೆ, ಅವ್ರ ಮೇಲೆ ಹೋಗಿ ಕೇಳ್ಬೋದು, ಅವ್ರು ಇದ್ದಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ಇದೇ ಥರ ಹೋಗ್ಬೇಕಾದ್ರೆ ನಾವು ಗೊತ್ತಿಲ್ಲದೆ ಒಂದು ಜವಾಬ್ದಾರಿ ಕೊಟ್ಟು ನಿಮ್ಮನ್ನು ಒಂದು ಐಡಲ್ ಮಾಡಿಬಿಟ್ಟಿರ್ತಾರೆ. ಸೊ ಈ ಐಡಲ್ ಮಾಡಿದಾಗ ಐಡಲ್ ಕರ್ಗಂಗಿಲ್ಲ, ಅಳಂಗಿಲ್ಲ. ಸೊ ನೀವು ಯಾರ ಹತ್ರ ಹೇಳ್ಕೊಬೇಕು ನಿಮ್ದೆಲ್ಲ? ಕರೆಕ್ಟ್. ಸೊ ಹಾಗಿದ್ದಾಗ ಏನಾಗುತ್ತೆ, ಯಾರಿಗೆ ಹೇಗೆ ಬೇಕೋ ಹಾಗಿರೋದು ಕಲ್ತು ಬಿಡ್ತೀವಿ ನಾವು, ನಗಾಡಬೇಕು. ಏನು ಹೇಳಿ, ಇವಾಗ ಅವ್ರ ಮುಂದೆ ನಾವು ದುಃಖಗಳು ಕೆಲವು ವ್ಯಕ್ತಪಡಿಸೋ ಹಾಗಿಲ್ಲ. ಸೊ ಅದಕ್ಕಂತ ನಮ್ದೊಂದು ಜಾಗ ಇರುತ್ತೆ, ನಾವೇ ಕೂತಿರ್ತೀವಿ, ನಾವು ಏನು ಮಾತಾಡ್ಕೊಬೇಕು ನಮ್ಮಷ್ಟಕ್ಕೆ ನಾವೇ ಮಾತಾಡ್ಕೋತೀವಿ, ಹೊರಟೋಗ್ತೀವಿ, ಅಷ್ಟೇ, ಬೇರೆ ಏನಿಲ್ಲ. ಸೊ ಆಗುತ್ತೆ ಅವೆಲ್ಲ. ಸರ್, ಭಾಳಷ್ಟು ಜನ ಮಕ್ಕಳು ಇರ್ತಾರೆ ಸರ್. ಈಗ ಎಸ್ಪೆಷಲಿ ನಾವು ಸರ್ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಬಂದಮೇಲೆ ಸರ್ ಇಷ್ಟು ತಾಯಿ ತಂದೆನ ಮಿಸ್ ಮಾಡ್ತೀವಲ್ರಿ ಸರ್, ಜೊತೆಗೆ ಇರೋಕ್ಕಾಗೋದಿಲ್ಲ. ಆಮೇಲೆ ಏನೇನೋ ಮಾಡಬೇಕಂತ ಇರುತ್ತೆ, ಆದರೆ ನಮ್ಮ ಸಂಸಾರದ ಒಂದು ಜಂಜಾಟದಲ್ಲಿ ನಾವು ಏನೂ ಮಾಡೋಕ್ಕೆ ಆಗಲ್ಲ. ಆ ಥರ ನಿಮ್ಗೆ ಏನಾದರೂ ಕೊರಗಿದೆಯಾ? ಅಯ್ಯೋ, ನಾನು ಇದು ಮಾಡ್ಬೋದಾಗಿತ್ತು ಅಥವಾ ಹಿಂಗಿರ್ಬೋದಾಗಿ, ಆ ಥರದ್ದು ಏನಾದರೂ? ಪ್ರತಿಯೊಬ್ಬರಿಗೂ ನೀವು ಏನೇ ಮಾಡಿ ಆ ಕೊರಗು ಬಂದೇ ಬರುತ್ತವೆ. ಯಾವತ್ತೋ ಒಂದು ದಿವಸ ತಾಯಿ ವಿಚಾರದಲ್ಲಿ ನಾವು ಡೈಲಿ ಮಾತಾಡ್ತಾ ಇದ್ದವರು, ಎಲ್ಲಿಲ್ಲ ಅಂದರೆ ವಿಡಿಯೋ ಕಾಲ್ ಮಾಡಿ ಏನೋ ಮಾಡಿ ಡೈಲಿ ಮಾತಾಡ್ತಾ ಇದ್ದವ್ರು ನಾವು. ಅವರು ಕಾಲಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಅವರು ಹೋದ್ಮೇಲೆ ಅದು ಚಾಟ್ ನೋಡ್ತಾ ಇರ್ತೀವಿ, ಕರೆಕ್ಟಾ, ಏನೇನು ಮಾತಾಡ್ತಾ ಇದ್ವಿ ಅಂತ. ಯಾವತ್ತೋ ಒಂದು ದಿವಸದ್ದು ಒಂದೆರಡು ಮಿಸ್ಡ್ ಕಾಲ್ ನೋಡಿ ನಾನು ವಾಪಸ್ ಕಾಲ್ ಮಾಡಿಲ್ಲ ಯಾವತ್ತೋ. ಅದಾದಮೇಲೆ ಒಂದು 150 ಕಾಲ್ ಆಗಿದೆ, ಅದು ಬೇರೆ ವಿಚಾರ. ಆ ಮಿಸ್ಡ್ ಕಾಲ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಅಯ್ಯೋ, ನಾನು ವಾಪಸ್ ಎತ್ತಲಿಲ್ವಾ, ಅಯ್ಯೋ ನಾನು ವಾಪಸ್ ಮಾಡಲಿಲ್ವಾ ಅಂದ್ಬಿಟ್ಟು ಅದೆಲ್ಲ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಏನೇ ಮಾಡಿರಿ, ಅದಾದ್ಮೇಲೆ ಹೇಳಿದ್ನಲ್ಲ, ಒಂದು 50 ಕಾಲ್ ಆಗಿದೆ, 150 ಕಾಲ್ ಆಗಿದೆ, ಡೈಲಿ ಮಾತಾಡ್ತೀವಿ. ಬಟ್ ಏನೇ ಮಾಡಿದ್ರು ಇನ್ನೂ ಮಾಡಬೇಕಿತ್ತು, ಇರಬೇಕಿತ್ತನೋ, ಇದು ಹೇಳಬೇಕಿತ್ತನೋ, ಅದೆಲ್ಲ ಬರುತ್ತೆ. ಅದು ಖಂಡಿತ ಬರಲಿಲ್ಲ ಅಂದರೆ ನೀವು ಯು ಆರ್ ಆಲ್ಸೋ ನಾಟ್ ಎ ಹ್ಯೂಮನ್ ಅಂಡ್ ದ ಇಮೋಷನ್ ಇಸ್ ನಾಟ್ ಎಟ್ ಆಲ್ ಟ್ರೂ ಆಗೋಗುತ್ತೆ. ಅದು ಬಂದೇ ಬರುತ್ತೆ. ರಮೇಶ್ ಅರವಿಂದ್ ಜೊತೆ ಕಾರ್ಯಕ್ರಮದಲ್ಲಿ ಅದರಲ್ಲೆಲ್ಲ ನಿಮ್ಮ ತಾಯಿಯವ್ರದ್ದು ಅದೆಲ್ಲ ನೋಡಿದ್ದೀವಿ ಸರ್. ಬಟ್ ಈಗ ನೀವು ತುಂಬ ಸಕ್ಸಸ್ಫುಲ್ ಮ್ಯಾನ್, ನೀವು ತುಂಬ ಎಲ್ಲ ಸಕ್ಸಸ್ ಇದೆ ನಿಮಗೆ. ಬಟ್ ಅವ್ರಿಗೆ ಇಂಥ ಏನಾದರೂ ಒಂದು ಆಸೆ ಇತ್ತಾ ನಿಮ್ಮ ಮೇಲೆ? ನನ್ನ ಮಗ ಅಂದರೆ ಅವ್ರ ಎಲ್ಲ ಕನಸುಗಳು ತಾವು ಈಡೇರಿಸಿದಾರಾ ಅಥವಾ ಇನ್ನೇನೋ ಒಂದು ಇತ್ತಾ? ಆ ಥರದ್ದು ಏನಾದರೂ ಶೇರ್ ಅದಕ್ಕೆ ತಾನೇ ತಾಯಿ ಅನ್ನೋದು. ಅವ್ರು ಯಾವತ್ತೂ ಅವ್ರ ಕನಸೆಲ್ಲ ನಮ್ಮ ಮೇಲೆ ಹಾಕಿ ಭಾರ ಮಾಡೇ ಇಲ್ಲ, ಭಾರ ಹಾಕೇ ಇಲ್ಲ. ಆದಂಗೂ ಖುಷಿ ಪಡೋರು, ಮಾಡ್ದಂಗೂ ಪ್ರೋತ್ಸಾಹ ಕೊಡೋರು, ಪ್ರೀತಿ ಕೊಡೋರು. ನನ್ನ ಕನಸಿದ್ದು ಅಂತ ಹೇಳ್ಕೊಂಡು ಯಾವತ್ತೂ ನಮ್ಮ ಮೇಲೆ ಜವಾಬ್ದಾರಿ ಹಾಕಿ. ನಿಮ್ಮ ಸಿನಿಮಾ ಎಲ್ಲ ನೋಡ್ತಾ ಇದ್ರಾ ಸರ್? ಪ್ರತಿಯೊಂದು ರೀಲ್ಸ್ ಎಲ್ಲ ನೋಡೋರು, ನನ್ನ ಮೇಲೆ ಯಾರು ಏನೇ ಮಾಡೋದು ನೋಡೋರು, ಏನೇ ಇದ್ರು ನೋಡೋರು, ಅದು ಮಾಡೋರು, ಎಲ್ಲ ಮಾಡೋರು. ಫುಲ್ ಇಟ್ಕೊಂಡು ಕೂತು ನಾನು ಏನು ಬಂದ್ರು ಬಿಡ್ತಾ ಇರಲ್ಲ ಅವ್ರು. ನೀವು ಮಾಡಿದ್ದು ಯಾವ ಸಿನಿಮಾ ಅವ್ರಿಗೆ ತುಂಬ ಅಚ್ಚುಮೆಚ್ಚು, ಇದು ಸಖತ್ತಾಗಿ ಮಾಡೋದೇ? ನನ್ನ ವರ್ಸ್ಟ್ ಫ್ಲಾಪ್ ಕೂಡ ಅವ್ರಿಗೆ ತುಂಬ ಇಷ್ಟ. ತಾಯಂದ್ರೆ ಹಂಗೆ. ಸೊ ಅಲ್ಲೂ ಯಾರಾದ್ರೂ ಕೇಳಿ ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳೋರು. ಸೊ ಅವ್ರಿಗೆ ತುಂಬ ಫೇವರೆಟ್ಟು ಇದು ಮುಕುಂದ ಮುರಾರಿ ಹಾಡು, ಅದು ತುಂಬ ಇಷ್ಟ ಅವರಿಗೆ. ಅದು ಬಿಟ್ಟರೆ ಏನಾಗಲಿ ಮುಂದೆ ಸಾಗುನಿ, ಐ ಥಿಂಕ್ ಕೊನೆವರೆಗೂ ಅವ್ರದ್ದು ಹಲೋ ಟ್ಯೂನ್ ಆಗಿತ್ತು, ತುಂಬ ಇಷ್ಟ ಅವರಿಗೆ. ಆ್ಯಂಡ್ ಇನ್ನೊಂದು ತುಂಬ ಈ ಹೀರೋಯಿಸಮ್ ಥರ ಬಿಲ್ಡಪ್ ಎಲ್ಲ ಬಂದ್ಬಿಟ್ರೆ ತುಂಬ ಒಳ್ಳೆ ಮಕ್ಕಳ ಥರ ಎಂಜಾಯ್ ಮಾಡೋರು, ಖುಷಿ ಪಡೋರು. ಯಾಕಂದ್ರೆ ಬೆಳಗ್ಗೆ ಆದ್ರೆ ಅಮ್ಮ ಗುಡ್ ಮಾರ್ನಿಂಗ್ ಅನ್ಕೊಂಡು ಯಾವುದೋ ಶಾರ್ಟ್ಸ್ ಹಾಕೊಂಡು ಬನಿಯನ್ ಹಾಕೊಂಡು ಎಂಟ್ರಿ, ಮ್ಯೂಸಿಕ್ ಇಲ್ಲದೆ ಬರ್ತೀವಲ್ಲ ಮನೆಗೆ ಅಲ್ವಾ. ಸೊ ಇದೆಲ್ಲ ನೋಡಕ್ಕೆ ಅವ್ರಿಗೆ ಖುಷಿ ಅಲ್ಲ. ಬಿಗ್ ಬಾಸ್ ತುಂಬಾ ಎಂಜಾಯ್ ಮಾಡೋರು. ಬಿಗ್ ಬಾಸ್ ಅಲ್ಲ ಸರ್, ತುಂಬಾ ಎಂಜಾಯ್ ಮಾಡೋರು. ಬಿಗ್ ಬಾಸ್ ನೋಡ್ತಿದ್ರ ಸರ್? ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ರ? ಕಂಟೆಸ್ಟೆಂಟ್ಗಳು ಅವರು ತುಂಬಾ ಫೇವರೇಟ್ಸ್ ಇರೋರು ಅವರಿಗೆ. ಓ ಹೌದಾ ಸರ್? ಅಯ್ಯೋ ನಮ್ಮ ತಾಯಿ ಹೇಳಿದ್ದು ಉಂಟು, ಅವ್ರನ್ನ ಮೀಟ್ ಮಾಡಿಸು, ನಾನು ಬರ್ಲಾ, ಅವ್ರನ್ನ ಕರ್ಕೊಂಬ, ಅವ್ರನ್ನ ದೊಡ್ಡ ಸ್ಟಾರ್ ಇಟ್ಕೊಂಡು ಮನೆಯಲ್ಲಿ ಎಷ್ಟೋ ಜನಕ್ಕೆ ನಾನು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿ, ನೋಡಿ ನಿಮ್ ಫ್ಯಾನ್ ನಮ್ಮ ತಾಯಿ. ಯಾರು ಸರ್? ಒಂದೆರಡು ಹೆಸರು ಹೇಳಿ, ಕೆಟ್ಟ ಕ್ಯೂರಿಯಾಸಿಟಿ. ಬೇಡಿ, ಪರ್ಸನಲ್ ಆಗೋಗುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ನನಗೆ ಯಾರು ನೀವಲ್ರಿ ಸರ್, ಸೊ ರೆಗ್ಯುಲರ್ ಆಗಿ ವಾಚ್ ಮಾಡ್ತಿದ್ರು. ಏನಾದ್ರೂ ಹಿಂಗ್ ಟಿಪ್ಸ್ ಕೊಡ್ತಿದ್ರಿ ಸರ್? ಹಿಂಗ್ ಮಾಡೋ ಚಲೋ ಆಗುತ್ತೆ, ಹಂಗ್ ಮಾಡಿ ಚಲೋ ಆಗುತ್ತೆ, ಹಂಗೆಲ್ಲ ಏನಿಲ್ಲ? ಕರೆಕ್ಟಾಗಿ ಮಾಡೋದೇ ಅನ್ನೋರಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.